ಅಲ್ಲ ಗೌಡ್ರೆ, ಇವಾಗ ಯಪ್ಪ ಇಂಥ ಕೆಲಸ ಮಾಡಿರೋದಕ್ಕೆ ಅವರು ನಂಬಿ ಹೆಂಗೆ ಮನೆಗೆ ಇಕ್ಕೆಮಕ್ಕಾಗುತ್ತೆ? ಹಾಂ, ಅವರಿಬ್ಬರು ಅಂತಾರೆ ಅದಕ್ಕೆ ಇಬ್ಬರೂ ಅವ್ರ ಮೇಲೇ ಆಸೆ ಅಂದಮೇಲೆ ಅವ್ರ ತಾಗೇನೆ ಇರಲಿ. ಇವಾಗ ನೋಡು, ಅವ್ರ ಮನೆಗೆ ಇಟ್ಕೊಂಡು ಅವ್ರ ಕಿವೆ ಒಲೆಗಳ ತಗೊಂಬಂದು ಈ ಸಸಿ ಕೊಟ್ಟೈತೆ ಅಂದರೆ ಈ ಎಷ್ಟು ಇರಬೇಡ. ಹಾಂ, ಅಲ್ಲ ಇವಾಗ ಅವ್ರ ತಾಗೆ ಇರಲಿ. ಇವಾಗ ಸುನಂದನೂ ಗಿರಿಧರ ಇಬ್ಬರು ಸೇರ್ಕೊಂಡು ನೋಡ್ಕೊಂಬಳ ತಂದೆ ತಾಯಿನ. ಮತ್ತು ನಾವು ನಂಬೋಕ್ಕಾಗಲ್ಲ, ಇವಾಗಿಂಥ ಕೆಲಸ ಮಾಡಿದ್ದಾರೆ ಅಂತಂದರೆ ನಾಳೆ ಹೊತ್ನಾಗ ಇನ್ನೂ ಲಕ್ಷಾಂತರ ರೂಪಾಯಿ ಗಟ್ಟಲೆ ದುಡ್ಡು ಇಕ್ತೀವಪ್ಪ. ಇವಾಗ ಕಿವಿ ಒಲೆ ಹೋಗಿದ್ದಾವೆ, ನಾಳೆ ಹೊತ್ನಾಗ ಇನ್ನೂ ಜಾಸ್ತಿನೇ ಹೋಗುತ್ತೆ. ಅವಾಗ ಯಾರನ್ನೂ ಕೇಳೋಕ್ಕಾಗುತ್ತೆ? ಹಾಂ, ಮನೆಯಾಗಿದ್ದ ಮೇಲೆ ಈಗಳಪ್ಪ ನಮ್ಮನ್ನು ಅಂದರು ಅಂತೇಳಿ ನಿಷ್ಠೂರ. ಇವಾಗ ನೋಡು, ಎಷ್ಟು ಸುಳ್ಳು ಹೇಳಿದ್ರು. ನಾನು ತಂದಿಕ್ಕಿಲ್ಲ, ತಾಂಡೋಗಿ ತಿರುಗಿ ತಂದಿಕ್ಕೋದು, ಇವಳನ್ನ ಬಯಸ್ಬೇಕು ಅಂಬೋದು, ಏನೆಲ್ಲ ಡ್ರಾಮಾ ಮಾಡ್ತಾರೆ. ಅದೇ ಮತ್ತೆ ನೀನೊಬ್ರಿಗೆ ಕೇಳೋನಾಗಿ ಕೃಷ್ಣಜ್ಜ ನೀನಿಂಥ ಕೆಲಸ ಮಾಡಿದ್ಯ ಅಂದ್ರೆ ನಿಜವಾಗ್ಲೂ ನೀ ಯಾರೂ ನೋಡಿಲಿ ನೀನು ಮಾಡಿರೋ ಕೆಲಸನ ಯಾರು ಒಪ್ಪಲ್ಲ. ಯಾರನ್ನ ಕೇಳ್ಕೊಂಬ. ನಾವು ಹೇಳಿರೋ ತೀರ್ಮಾನ ಸರಿ ಇಲ್ಲ ಅಂತೇಳಿ ಈಗ ನೀನು ಹೇಳಿದ್ ಒಪ್ಕೊಂಡ್ರೆ ಒಂದು ಹೋಯ್ತಿಲ್ಲ ಅಂದ್ರೆ ಅವ್ರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಅವ್ರ ತಾಗೆಲ್ಲ ಸಾಕ್ಷಿ ಐತೆ, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ಪೊಲೀಸ್ ಕಂಪ್ಲೇಂಟ್ ಬೇಡ, ಯಾತು ಬೇಡ. ಏನೋ ಆತು ಯಾತ ಒಂದು ಗೊತ್ತಾವಪ್ಪ ಸಮಯ ಸಂದರ್ಭ. ಮಾತಾಡಿರ್ತೀವಿ ಅಂದಿರ್ತೀವಿ, ಅದನ್ನೇ ಯಾತನ ಒಂದು ಆಗಿರ್ತಾವಪ್ಪ, ಏನು ಮಾಡೋಕ್ಕಾಗಲ್ಲ. ಹಂಗಾರೆ ಅವ್ರೇನು ಯಾತು ಮಾಡೇ ಇಲ್ಲ ಅಂತವ. ಅವ್ರೇನು ಯಾತು ಅಂತ ಮಾಡೇ ಇಲ್ಲ. ಅಲ್ಲ ಮಣಿ 3 ಮದುವೆ ಆಗೈತಪ್ಪ. 3 ಮದುವೆ ಆಗಿರೋದು, ಒಂದಲ್ಲ ಎರಡಲ್ಲ, 3 ಮದುವೆ. 3 ಮದುವೆ ಆಗೈತೆ ಅಂದಮೇಲೆ ಅವ್ನು ನಾವೆಲ್ಲ ನೋಡ್ಕೊಂಡಿಲ್ವಿ? 3 ಮದುವೆ ಆಗಿರೋದನ್ನೆಲ್ಲ ನಾವು ಬಿಡತ್ತ ಹೋದ್ರು ಹೋಗ್ಲಿ ಅಂತೇಳಿ ನಾವು ಮದುವೆ ಮಾಡ್ಕೊಂಡಿಲ್ವಿ? ಅವೆಲ್ಲ ಹೇಳಲ್ಲ. ಇಬ್ಬರಳಿ ಮೋಸ ಮಾಡೈತಂತ, ಇಬ್ಬರಳ್ದನ್ನೇ ಮಾಡೈತಂತ ಅವ್ನು ಹೇಳಲ್ಲ. ಕಣಪ್ಪಯ್ಯ, ಅವನ್ನೆಲ್ಲ ಮಾತಾಡಬೇಡ ನೀನು. ನಿನ್ನ ವಯಸ್ಸಿಗೆ ತಕ್ಕ ನಾನು ಮಾತಾಡು. ನೀನು ಅವತ್ತೇನೊಂದಿದ್ದೆ ಮಾಡ್ಕೆ ಹೋಗ್ಬೇಕಾರೆ ನಾನೇನು ಮಾತಾಡಲ್ಲ. ಯಾವುದಾತು ಒಂದು ಹೆಣ್ಣು ಸಿಕ್ಕಿರು ಸಾಕು, ನಮ್ಮ ಕೆಂಪ್ರಾಗಿ ಮದುವೆ ಆದರೆ ಸಾಕು, ಯಾವುದನ್ನಾತು ಅಂತ ಅಂದಿದ್ದೆ. ನನ್ನ ಮಗುಗೆ ಯಾರು ಹೆಣ್ಣು ಕೊಡಲ್ಲ ಅಂತ ಹೇಳಿದೆ. ಅವ್ನು ದೇವ್ರಂತ ಮನುಷ್ಯ ಅಂತ ಹೇಳಿ ನಾವು ಅವನ ಮಕ್ಕ ನೋಡ್ಕೊಂಡು ನಾವು ಹೆಣ್ಣು ಕೊಡಿಸಿದ್ದು. ನೀನು ಮಕ್ಕ ನೋಡ್ಕೊಂಡು ನಾನು ಯಾವತ್ತೂ ನಾನು ಹೆಣ್ಣು ಕೊಡಿಸಿಲ್ಲ. ಅವನು ಒಳ್ಳೆಯವನು, ಅವ್ನು ಚೆನ್ನಾಗಿರ್ಬೇಕು ಅಂಬೋದಕ್ಕೋಸ್ಕರ ನಾನು ಅವ್ನಿಗೆ ಹೆಣ್ಣು ಕೊಡಿಸಿದ್ದಷ್ಟೇ. ಇವಾಗ ನಾವು ನಂಬೋಕ್ಕಾಗಲ್ಲ, ಅವ್ರನ್ನ ನಂಬೋಕ್ಕಾಗಲ್ಲ ಅಂದರೆ ಮತ್ತೆ ಈ ಟೊಮಟೊನ ದುಡ್ಡು ಕೊಡು. 5,000 ಸಾವಿರ, ಅಜ್ಜಿಗೆ 2,000, ನನಗೆ 2,000. 5,000 ಕೊಡ್ರಿ. ತಿಂಗಳ 5,000 ದುಡ್ಡು ಕೊಟ್ಟರೆ ಇವರೇ ನೋಡ್ಕೊಂತಾರೆ. 5,000 ದುಡ್ಡು ಕೊಡ್ರಿ. 5,000 ಅಲ್ಲ ಕಣತ್ತೆ, 6,000 ಇಸ್ಕ. ಯಾಕಂದರೆ ಇವಾಗಿನ ಕಾಲದವ್ರಿಗೆಲ್ಲ ರೇಟ್. ಪ್ರತಿಯೊಂದು ಮನೆಗೆಲ್ಲ ಪ್ರತಿಯೊಂದು ತರಬೇಕಲ್ಲ, ಎಲ್ಲ ರೇಟು. ಅದಕ್ಕೆ 6,000 ಇಸ್ಕ. 6,000 ಕೊಡ್ರಿ. ಅವ್ರು ಇವಾಗ ಹೆಂಗೆ ಹೇಳ್ತಾರೋ ಹಂಗೆ ಕೇಳ್ತೀವಿ. ಮುಚ್ಚರಮ್ಮ ಬಾಯಿ, ನೀವು ಮಾಡಿರೋದು ಎಂಥ ಕೆಲಸ? ಇಂಥ ಕೆಲಸಕ್ಕೆ ಇನ್ನು ದುಡ್ಡು ಬೇರೆ ಕೊಡ್ತಾರಂತೆ ನಿಮಗೆ. ನೀವು ಮಾಡಿರೋದಕ್ಕೆ ಇವಾಗ ನೀವೇ ನೋಡ್ಕೋಬೇಕಷ್ಟೇ. ಏನು ಮಾಡೋಕ್ಕಾಗಲ್ಲ, ಯಾರು ಹೇಳಲ್ಲ ಇಂಥವ್ರಿಗೆ ನ್ಯಾಯನ. ನೀವು ಅಜ್ಜ ಒಬ್ರಿಗೆ ಬುದ್ಧಿ ಹೇಳೋನಾಗಿ ಇವಜ್ಜ ಹಿಂಗೆ ಮಾಡ್ಯವನ ಮೇಲೆ ಯಾರು ಹೇಳಲ್ಲ. ಇವಾಗ ನೀವು ಮಾಡಿರೋದನ್ನ ತಪ್ಪೇನೆ, ಯಾರು ಒಪ್ಪಲ್ಲ ನೀವು ಮಾಡಿರೋದ. ಅದಕ್ಕೆ ನೀವೇನಿದ್ರು ನಿಮ್ದೇನೇ ಇರಲಿ ನೀವು ನೋಡ್ಕೋಬೇಕಷ್ಟೇ. ನೀವು ಮಾಡಿರೋ ಇದಕ್ಕೆ, ಯಾಕಂದ್ರೆ ನಿಮ್ಮದೇ ಇವಾಗ ತಪ್ಪು. ಅವ್ರು ನೀವು ಎಂಥವ್ರು ಅಂತ ಅವ್ರು ಸಾಕ್ಷಿ ಸಮೇತ ನಮಗೆ ಪ್ರೂವ್ ಮಾಡ್ಯವ್ರೆ. ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ಮೇಲೆ ನೀವೇನು ಮಾತಾಡೋಂಗೆ ಇಲ್ಲ. ಆಗಲ್ಲ, ನಾವು ಅದು ಹೆಂಗೆ ನೋಡ್ಕೊಂಬಕ್ಕಾಗುತ್ತೆ? ನೀವು ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಸರಿ ಹೋಗುತ್ತೆ? ಸುಮ್ಮನಾಗಿ ಹೇಳ್ದಟ್ಟು ಕೇಳು. ನೀನು ಮಾಡಿರೋ ಇದಕ್ಕೆ ನೋಡ್ಕೊಂಬ್ಲಿಲ್ವಾ? ಕಂಪ್ಲೇಂಟ್ ಕೊಡ್ತಾರೆ ಇವ್ರು ಅಷ್ಟೇನು. ಅವರಂತೂ ನೋಡ್ಕೊಂಬಲ್ಕಣ. ಇವ್ರು ಮಾಡಿರೋ ಇದಕ್ಕೆ ಅಲ್ಲ, ಮನೆಗೆ ಇತ್ಕೊಂಡು ಚೆನ್ನಾಗಿದ್ದಂಗೆನೇ ಅವ್ರಿಗೆ ಮೋಸ ಮಾಡಿವ್ರಂದರೆ ಇವ್ರೆಂಥ ತಂದೆ ತಾಯಿ ಅಂತ ಹೇಳ್ಬೋದು. ಮನೆಯಾಗ ಇತ್ಕೊಂಡು ಮಕ್ಕಳಿಗೆ ಮೋಸ ಮಾಡೋ ಅಂಥ ತಂದೆ ತಾಯಿನ ನಾನು ಎಲ್ಲೂ ನೋಡಲಿಲ್ಲ. ಅಲ್ಲ, ಆ ಸೊಸೆಯಿಂದ ಆ ಸೊಸೆಗೆ ಹೊತ್ಕೊಂಡು ಹೋಗ್ಕೊಡೋದು, ಈ ಸೊಸೆಯಿಂದ ಈ ಸೊಸೆ ಮೋಸ ಮಾಡೋದು, ಇಂಥ ಮಾಡಿದರೆ ಎಂಥರ್ಗೂ ಬೇಜಾರಾಗುತ್ತೆ. ನೀವಿಬ್ರು ಮಾಡಿರೋದು ಎಂಥ ಕೆಲಸನ ನೀವಿಬ್ರು ಬುದ್ಧಿ ಹೇಳೋರಾಗಿ ಎಂಥದ್ದು ಮಾಡಿದ್ರ? ಅಲ್ಲ ಕರಿಕಯ್ಯ, ನೀವು ಇಂಥ ಮಾಡಬಾರ್ದು. ಚೆನ್ನಾಗಿದ್ದೆ ತಾನೆ, ಚೆನ್ನಾಗಿತ್ಕೊಂಡು ಹೋಗ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇಲ್ಲೊದ್ದೆಲ್ಲ ಜಗಳ ತಕ್ಕೊಂಡು ಈಗ ಅಷ್ಟೇಪ್ಪ. ನಾವೀಗ ತಿಳೋದು ಮಟ್ಟಿಗೆ ನಾವು ಹೇಳ್ತೀವಿ, ನಾವೆಲ್ಲ ಕರೆಕ್ಟಾಗಿ ಹೇಳೋದು. ನೀವು ಮಾಡಿರೋ ಇದಕ್ಕೆ ನೀವೇ ನೋಡ್ಕೋಬೇಕು. ನಿಮ್ಮನ್ನಂತೂ ಅವ್ರು ಒತ್ತರಕ್ಕೆ ಬಿಡಿಸಲ್ಲ, ಅವ್ರ ಮನೆಯಾಗ ಬಿಡ್ಕೊಂಬಲ್ಲ. ಯಾಕಂದರೆ ಇವಾಗಿನ ಕಾಲದಾಗ 5 ಗ್ರಾಮು ಕಿವಿಗಳವು ಅಂದರೆ 50,000 ರೂಪಾಯಿ ದುಡ್ಡು. 50,000 ದುಡ್ಡು ಯಾರು ಕೊಡಲ್ಲ, ಯಾರಿಗೂ ಪುಕ್ಸಟ್ಟೆ ಬರೋಲ್ಲ. ಎಂಥವ್ರಿಗಾಗಲಿ ಹೊಟ್ಟೆ ಉರಿತೈತಿ. ಅದೇ ಮತ್ತೆ ಈ ಪಾರ್ಟಿ ಇದನ್ನು ಮಾಡ್ತಾರಲ್ಲ, ಇರಲಿ. ಅವ್ರ ಮೇಲೆ ಅಷ್ಟೊಂದು ಇದು ಮಾಡ್ತಾರಲ್ಲ, ಈ ಸಣ್ಣಮ್ಮಯ್ಯ ಇಬ್ಬರಳ ಇದ್ದರೆ ಗೊತ್ತಾಗೋದು. ಲಸ್ನಕ್ಕ, ನಮ್ಮ ಮನೆ ವಿಚಾರದಾಗೆ ನೀನು ಮೂಗು ತೋರಿಸ್ಬೇಡ. ಸುಮ್ಮನೆ ಇರೋದು ಕಲಿ, ನೀವು ಮಾತಾಡಬೇಡ. ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ. ನಾನು ತಿರುಗಾಗ್ಲೆಲ್ಲ ಮಾತಾಡೋಕೆ ಹೋಗಲ್ಲ. ನೀನು ಮಾತಾಡಬೇಡ, ನೀನು ಸುಮ್ಕಿರೋದು ಕಲಿ. ಮತ್ತು ಯಾಕೆ ಮಾತಾಡಬೇಕು? ಅಲ್ಲ, ಬಂದಿರೋದಕ್ಕೆ ಮತ್ತು ನಿಮ್ಮ ಬಂಡವಾಳ ಎಲ್ಲ ಗೊತ್ತಾಗಿದ್ದು. ಇಲ್ಲ ಅಂದಿದ್ರೆ ನೀವು ಮಾಡಿರೋದನ್ನ ಯಾರಿಗೆ ಗೊತ್ತಾಗೋದು ಹೇಳು?
ನೀವು ಒಳಂದೊಳಗೆ ಬಂದು ಇಂಥ ಐಡಿಗಳೆಲ್ಲ ಮಾಡ್ಕೊಂಡು ಇಲ್ಲಿ ಬಂದು ಹಿಂಗೆ ಮಾಡಿರಿ ಅಂತ ಹೇಳಿ ಎಲ್ಲ ನೀವು ಮುಂದಾಗಲೇ ಪ್ಲಾನ್ ಮಾಡ್ಕೊಂಡು ಮಾಡಿದಿರಲ್ಲ. ಹಾಂ, ನೀವೆಂಥವ್ರು ಇರ್ಬೋದು. ಅದಕ್ಕೆ ಮತ್ತೆ ನೀವು ಮಾಡಿರೋ ತಪ್ಪೇ ಏನೇ ಅಂದ್ರೂ. ಅದೇ ಮತ್ತೆ ಸುಮ್ಮನೆ ಯಾಕಪ್ಪ ವಾದ, ಸುಮ್ಮನೆ ಅಲ್ಲಿರ್ರಿ ಅಷ್ಟೇನು ಇರ್ತೀವಿ. ನನಗೇನೋ ದುಡ್ಡು ಬೇಕಪ್ಪ, ಏನು ಮಸ್ತಾಗಿ ದುಡಿತಾನೆ. ಅಂಗಡಿ ಎಲ್ಲ ಔಷಧಿ ಕೊಡೋದು ಎಲ್ಲ ಮಾಡ್ತಾನೆ. ಏನು ಒಂದೊಂದು ತಡಿಗೆ ಔಷಧಿ ತಗೊಂಡೋದ್ರೆ ಮಸ್ತಾಗಿ ದುಡ್ಡು ಮಾಡ್ಕೊಂತಾನೆ. ಎಷ್ಟು ದುಡ್ಡು ಮಾಡ್ಕೊಂತಾನೆ ಎಂಬುದು ನನಗೂ ಗೊತ್ತೈತಿ. ಅದಕ್ಕೆ ಕೊಡ್ಲೇಳು. ಇವನು ಬಡವ, ಇವನು ಯಾತೂ ಇಲ್ಲ. ಇವನು ಹುಡುಗರ ಮಕ್ಕಳನ್ನ ಓದಿಸ್ಬೇಕು. ಇಬ್ರು ಹುಡುಗರು ಇರೋ ಕೈಯಾಗಿ. ಅದಕ್ಕಾಗಿನ ನೀವು ಏನೈತೋ ಅದನ್ನು ಕೊಡಕ್ಕೆ ಹೇಳ್ರಿ ಅವ್ರು ಕೆಂಪುರಾಯಿಗೂ ಸೇವಂತಿಗೂ. ಕೊಡಕ್ಕೆ ಮಾತ್ರ ಹೇಳ್ತೀಯಪ್ಪ. ಕೊಡ್ರಿ ಅಂತ ಹೇಳಿ ನೀನು ಮಾಡಿರೋದು ಮಾತ್ರ ಹೇಳಲ್ಲ. ಅಲ್ಲ ಇನ್ನು ಯಾವ ಮಕ್ಕ ಇಕ್ಕೊಂಡು ಅವ್ರ ತಗಿಸ್ಕ ನೀನು ಮಾಡಿರೋ ಇದಕ್ಕೆ ಇನ್ನೇನು ಯಾವ ಮಕ್ಕ ಇಕ್ಕೊಂಡು ಕೇಳೋಣಪ್ಪ ಅವ್ರಿಗೆ ಅಂತ ಹೇಳಿ ನಿನಗೆ ಅನ್ಸೋದು. ಏನು ಮಾಡ್ತೀನಿ ನಿನಗೆ ಒಂದಿಷ್ಟು ಏನು ಅನ್ಸೋದಿಲ್ಲ. ಯಾರನ್ನು ಏನು ಅಂದರು ಏನೋ ಎತ್ತ ಅಂತೇಳಿ ಸ್ವಲ್ಪ ಮಾನ ಮರ್ಯಾದೆಗಾನ ಹಂಚ್ಬೇಕು. ಕೊಡಲ್ಲ ಅವ್ರು ₹1 ಕೊಡಲ್ಲ. ಕೊಡಲ್ಲ ಅಂದರೆ ಕೊಡಲ್ಲ. ನೋಡ್ಕೋಬೇಕು ಅಷ್ಟೇ ನೀವು. ಇಲ್ಲ ಅವ್ರಿಗೆ ಹೋಗ್ತಾರೆ. ಅವ್ರಿಗೆ ಏನಾರ ಸುದ್ದಿ ಸಾಹಸಕ್ಕೆ ಹೋಗಿದ್ರ ಅವ್ರ ಎಲ್ಲ ಸಮೇತ ಪ್ರೂಫ್ ಸಮೇತ ಐತೆ. ಅದಕ್ಕಾಗಿ ನೀವೇನು ಮಾತಾಡಿದ್ರಿ ಏನು ನಡೆಯೋದಿಲ್ಲ. ಅಲ್ಲ ಅದು ಹೆಂಗೆ ಸರಿ ಆಗುತ್ತೆ? ನಾವು ಇಬ್ಬರಳೆ ಹೆಂಗಾರ ನೆಮ್ಮದಿಯಾಗಿದ್ವಿ. ನಮ್ಮ ಕೈಲಿ ನೋಡ್ಕೊಂಬಕ್ಕಾಗಲ್ಲಪ್ಪ. ನಾವು ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ನಮ್ಮ ಮಾಮ ಕೊಟ್ಟಿರವ ಕಿವಿ ಕಿಕ್ಕಮ್ಮ ಬುಚ್ಚಿ ಕೆಮ್ಮ ಅದು ಗೊತ್ತಾಗುತ್ತೆ, ಅದಾಗುತ್ತೆ, ಇದೆಲ್ಲ ಆಗಲ್ಲ. ಅಬ್ಬಾ ಎಂತೆಂಥ ಜನ ಇರ್ತಾರಪ್ಪ. ಅಷ್ಟೇ, ನಾವು ತಿರ್ಗಾಗ್ಲೆಲ್ಲ ಮಾತಾಡೋಕೆ ಹೋಗಲ್ಲ. ಇದ್ದಿದ್ದಂಗೆ ಹೇಳಿದ್ದೀವಿ. ನೀವು ತಿರ್ಗಾ ಬಂದು ಪದೇ ಹಬ್ಬ ಆಗಲಿಲ್ಲ ಅಂತ ಹೇಳಿ ಕರೆಯೋದು ಅವೆಲ್ಲ ಮಾಡಿದರೆ ನಾವಂತೂ ಬರಲ್ಲ. ನೀನು ಮಾಡಿರೋ ಇದಕ್ಕೆ ನಿನ್ನಂತ ನನಗೆ ನಾನು ಹೇಳೋ ಅಂಥದ್ದೇನಿಲ್ಲ. ನೀನಿನ್ನ ನನ್ನಂತನಿಗೆ ಹೇಳ್ಬೇಕಾಗಿತ್ತು ಅಂಥದ್ದು ಬಿಟ್ಟು ನನಗೆ ಹಿಂಗೆ ಮಾಡಿದೀಯ ಅಂದ್ರೆ ದೇವರಾಣೆಗೆ ನೀನು ನೋಡಿರ್ಬೇಕು, ಬುಲ್ಸಿಟ್ಟು ಬರುತ್ತೆ ನೀನು ಮಾಡಿರೋ ಇದಕ್ಕೆ. ಅಲ್ಲ ಅದು ಹೆಂಗೆ ಸರಿ ಆಗುತ್ತೆ? ನೀವು ಹೆಂಗೆ ಹೇಳ್ತೀರಾ? ಹೇಳ್ದಷ್ಟು ಕೇಳ್ರಮ್ಮ ಅಷ್ಟೇ. ನಾನು ಹೇಳೋದಂತ ಹೇಳಿದ್ವಿ. ಇಬ್ಬರೊಳು ಅಲ್ಲೇ ಇರಬೇಕು. ಅವ್ರು ನೋಡ್ಕೊಂಬಲ್ಲಿ ಯಾರು ನಂಬಲ್ಲ ನೀವು ಮಾಡಿರೋ ಕೆಲಸಕ್ಕೆ. ಅಷ್ಟೇ, ಹೇಳ್ದಷ್ಟು ಕೇಳ್ರಿ. ಕೇಳಲ್ವಾ ಕಂಪ್ಲೇಂಟ್ ಕೊಡ್ತಾರೆ ಅಷ್ಟೇ. ಅಷ್ಟೇನೆ, ಸುಮ್ಮನೆ ಹೆಚ್ಚಾಗಿ ಮಾತಾಡೋದೇ ಬೇಡ. ಇರುತ್ತೆ ತಲೆನೋವು ಅಷ್ಟು ಇಷ್ಟು ಹಂಗೆ ಹಿಂಗೆ ಅಂಬೋದು. ಒಟ್ಟು ಅದೆಲ್ಲ ಬೇಡ ನಮಗೆ. ಅದೆಲ್ಲ ಬೇಡ. ನಾನು ಹೇಳ್ದಂಗೆ ಸುಮ್ಮನೆ ಇವರಂತೂ ಬದಲಾಗಲ್ಲ ಯಾವಾಗ್ಲೂ. ಸುಮ್ಮನೆ ಹೋಗ್ಲೆ ಹೋಗ್ಕೊಂಡು ಚೆನ್ನಾಗಿರಲಿ. ಏನು ಅಯ್ಯೋ ಅಪ್ಪ ಹೆಂಗೆ ಆಡ್ತಿದ್ರು ಅಂದ್ರೆ ಹಂಗೆ ಆಡ್ತಿದ್ರು. ಎಷ್ಟು ಸುಳ್ಳು ಹೇಳ್ತಿದ್ರು. ಆ ಸುಳ್ಳು ಹೇಳಿರೋದೆಲ್ಲ ನೆನೆಸ್ಕೊಬಿಟ್ರೆ ಮೈಯೆಲ್ಲ ಬೆಂಕಿ ಆದಂಗೆ ಆಗುತ್ತೆ. ಆ ಸುಳ್ಳು ಹೇಳೋಕೆ ಒಂದಿಟ್ಟು ಮಿತಿಬೇಕು. ಹೆಂಗ ನಾನು ಒಳ್ಳೆಯ ಸಮಯದಾಗ ಬಂದು ಎಲ್ಲನ ಇದು ಮಾಡ್ದಂಗೆ ಆತಿಲ್ಲ ಅಂದಿದ್ರೆ ಅಲ್ಲಿದ್ದು ಪಾಪ ಇವ್ರನ್ನ ಬೈಸ್ದಂಗೆ ಆಗೋದು. ನೀನು ಬರಲಿಲ್ಲ ಅಂದರೆ ಎಲ್ಲ ಚೆನ್ನಾಗಿರ್ತಿತ್ತಮ್ಮ. ನೀನು ಬಂದೆ ಹಂಗೆ ಆಗಿರೋದು. ಯಾವತ್ತು ಏನು ಮಾತಾಡಿಲ್ಲ, ಏನು ಅಂದಿಲ್ಲ, ಏನಿಲ್ಲ. ನಿನ್ನಿಂದಲೇ ಎಲ್ಲ ಆಗಿದ್ದು. ಸುಮ್ಮನೆ ಇರೋದು ಕಲಿ, ಮಾತಾಡಬೇಡ. ಹಂಗಾದ್ರೆ ನೀನು ಮಾತಾಡ್ತಿಲ್ಲ ಹೋಗತ್ತೆ. ಸುಮ್ಮನೆ ಹೋಗ್ರಿ. ಅವರು ನೋಡ್ಕೊಂಬಲ್ಲ, ನೀವೇ ನೋಡ್ಕೇಳ್ರಿ. ನೋಡ್ಕೊಂಡು ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇನು. ನೋಡಿದ್ರಲ್ಲ ವೀಕ್ಷಕರ, ಕೊನೆಗೆ ಅವರೇ ಅವ್ರ ಹತ್ರನೇ ಇರಬೇಕು ತಂದೆ ತಾಯಿ ಅಂತೇಳಿ ತೀರ್ಮಾನ ಮಾಡಿದರು. ಅದಕ್ಕೆ ಅಜ್ಜಿನೂ ರೂಪ ಆಗ್ತಾನೆ ದುಡ್ಡು ಅದು ಇದು ಅಂತ. ಇವ್ರು ಯಾತನೂ ಹೇಳಲಿಲ್ಲ ದುಡ್ಡು ಪಡ್ಡು ಏನೂ ಬೇಡ ಅಂತ. ಯಾಕಂದರೆ ಇವ್ರು ಮಾಡಿರೋ ಇದಕ್ಕೆ ದುಡ್ಡು ಪಡ್ಡು ಏನೂ ಬೇಡ ಅಂತ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.